अस्सलामुअलैकुम मैं अफसर मैसूरी। नाजरीन इकराम, अय मेरे अल्लाह, मैंने रोज़ा रखा और ईमान लाया तुझ पर और भरोसा किया तुझ पर और अफ्तार किया तेरे रिज़्क़ पर। कल बरोज़े इतवार शहर मैसूर की रेजेंटा होटल पर अजीज सेठ ब्लॉक कांग्रेस कमेटी की जानिब से दावत इफ्तार का एहतमाम किया गया था। वैसे तो रमजानुल मुबारक के महीने में हर जगह दावत इफ्तार का एहतमाम किया जाता है, मगर यह दावत इफ्तार इसलिए खास रही कि इस दावत इफ्तार में गैर मुस्लिम भाइयों, उनके रहनुमाओं और खुसूसन सियासी नुमाइंदों और पुलिस महकमा का अमला और अमायदीन शहर मौजूद रहे। मगरिब की नमाज बाजमात अदा करने के बाद रुकन असम्बली तनवीर सेठ के जेरे निगरानी सारे मेहमानों की इज्जत अफजाई और उनका शुक्रिया अदा किया गया। रमजान करीम की अजमत और अहमियत के ताल्लुक से इस दावत इफ्तार में शामिल गैर मुस्लिम रहनुमा और सियासतदानों ने क्या कुछ कहा है, सबसे पहले वो सुनते हैं। हमारे दरमियान आर्च बिशप हमारे दरमियान है। ये अपने तरफ से बिल्कुल रमजान की मुबारकबाद पेश करना चाह रहे हैं। जरा ये इसने दो लहजे के लिए तवज्जो दें। प्रिय तनवीर सेठ ನಮ್ಮ ಶಾಸಕರೇ, ಅವರು ನಮ್ಮ ಫ್ರೆಂಡ್ಸ್ ಆಗಿದ್ದಾರೆ. ಬೆಂಗಳೂರಿನಲ್ಲಿದ್ದಾಗ ತುಂಬ ಸಲ ಅವರಿಗೆ ನಾನು ಭೇಟಿಯಾಗುತ್ತಿದ್ದೆ. ನಮಗೆ ತುಂಬ ಸಹಾಯ ಮಾಡಿದವರು ಮತ್ತು ಇಲ್ಲಿ ನೆರೆದ ನನ್ನ ಮುಸ್ಲಿಂ ಬಾಂಧವರೇ, ನಿಮಗೆಲ್ಲರಿಗೂ ಈ ರಂಜಾನ್ ದಿವಸದ ಹಾಗೂ ಕಾಲದ ಹಾಗೂ ಇಫ್ತಾರ್ ಪಾರ್ಟಿಯ ನಿಮಗೆ ಧನ್ಯವಾದಗಳು, ನಮಸ್ಕಾರಗಳು. ರಂಜಾನ್ ನಿಜವಾಗಿಯೂ ದೇವರು ಕೊಟ್ಟ ಒಂದು ಪವಿತ್ರ ಕಾಲವಾಗಿದೆ. ನಮಗೆಲ್ಲರೂ ತಿಳಿದ ಪ್ರಕಾರ ದೇವರು ಅವರ ರೆವಲ್ಯೂಷನ್ ಮಾಡಿದ್ದು ಈ ರಂಜಾನ್ ಕಾಲದಲ್ಲಿ, ಹಾಗೂ ಈ 30 ದಿವಸದ ಈ ತಪಸ್ಸು ಕಾಲದಲ್ಲಿ 27ನೇ ದಿವಸ ದೇವರು ನಿಮಗೆ ಈ ರೆವಲ್ಯೂಷನ್ ಮಾಡಿದರು ಎಂದು ನಾವು ಚರಿತ್ರೆಯಲ್ಲಿ ಓದುತ್ತೇವೆ. ಇದು ನಿಜವಾಗಿಯೂ ಸತ್ಯದ. ಯಾಕೆಂದರೆ ನಾವು ಕ್ರೈಸ್ತ ಬಾಂಧವರು ಸಹ ಈ ಕಾಲದಲ್ಲಿ ತಪಸ್ಸು ಕಾಲವನ್ನು ಆಚರಿಸಿದ್ದೇವೆ, 40 ದಿವಸದ್ದು. ಈ ಎರಡೂ ಒಟ್ಟಿಗೆ ಪ್ರತಿ ವರ್ಷ ಬರುತ್ತದೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೇನೆ, ನಾವೆಲ್ಲರೂ ಅಬ್ರಾಮರ ಮಕ್ಕಳು. ಈ ಅಬ್ರಾಮರು ನಮಗೆ ನಮ್ಮ ಪಿತಾ ತಂದೆಯಾಗಿದ್ದಾರೆ. ಅವರಿಂದ ದೇವರು ಅವರ ಮುಖಾಂತರ ನಮಗೆ ಅವರನ್ನೇ ಪ್ರಕಟಣೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಆಗಿರಬಹುದು ಕ್ರಿಶ್ಚಿಯನ್ ಅವರು, ಆಗಿರುವ ಮುಸ್ಲಿಮರು, ಒಂದೇ ದೇವರನ್ನು ನಾವು ನಮಿಸುತ್ತೇವೆ. ಅದಕ್ಕಾಗಿ 106 ದೇವರು ನಮಗಿಲ್ಲ, ಆ ಒಂದೇ ದೇವರು. ಎರಡನೇದಾಗಿ ನಾವು ದೇವರು ಅವರನ್ನೇ ನಮಗೆ ಅವರ ಪುತ್ರರ ಮುಖಾಂತರ, ಅವರ ಪ್ರವಾದಿಗಳ ಮುಖಾಂತರ ಅವರ ಗುಟ್ಟನ್ನು ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ನಾವೆಲ್ಲರೂ ನಂಬುತ್ತೇವೆ.
ಆಶೀರ್ವಾದಿಸುತ್ತಾರೆ. ನಮ್ಮನ್ನು ಒಳ್ಳೆ ಜೀವನ ನಾವು ನಡೆಸಿದರೆ ಒಂದು ದಿವಸ ನಾವೆಲ್ಲರೂ ಅವರೊಡನೆ ಒಂದಾಗುತ್ತೇವೆ ಅಂತ. ಅದಕ್ಕಾಗಿ ನನಗೆ ನೀವು ಇವತ್ತು ಈ ಇಫ್ತಾರ್ ಪಾರ್ಟಿಗೆ ಕರೆದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನೀವು ಕೊಡುವ ಎಲ್ಲ ಸಹಕಾರಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಮುಖಂಡರು ಇಲ್ಲಿದ್ದಾರೆ, ಅವರು ಯಾವಾಗಲೂ ಧರ್ಮ ಸಭೆಗೆ, ಕ್ರಿಶ್ಚಿಯನ್ ಅವರಿಗೆ ಯಾವಾಗಲೂ ಸಹಾಯ ಮಾಡಲಿಕ್ಕೆ ಮುಂದೆ ಬರುತ್ತಾರೆ. ಈಗ ತಾನೇ ಅವರು ಹೇಳಿದರು, ನಿಮಗೆ ಎಂತ ಕೆಲಸ ಬೇಕಾದ್ರೆ ನಾನು ಇದ್ದೇನೆ ಅಂತ. ಇದೇ ಅವರು ಮುಂದೆ ಸಹ ನನಗೆ ಹೇಳುತ್ತಿದ್ದರು. ನಿಮಗೆಲ್ಲರಿಗೂ ಧನ್ಯವಾದಗಳು. ಓಕೆ, ಗುಡ್. ಅವರು ಸರ್ ನೀವು ಸಾಹೇಬ್ ಬರೀ ಓಕೆ. ಥ್ಯಾಂಕ್ ಯು. ಇವತ್ತು ನಮ್ಮ ಅಜಿತ್ ಸೆಟ್ ಬ್ಲಾಕ್ನ ಅಧ್ಯಕ್ಷರಾದಂಥ ಇಕ್ಬಾಲ್ ಅವರು ಮತ್ತು ಅವ್ರ ಸ್ನೇಹಿತರುಗಳೆಲ್ಲರನ್ನು ಸೇರಿ ಇಫ್ತಿಯಾರ್ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಎಲ್ಲ ಧರ್ಮದ ಮುಖಂಡರುಗಳನ್ನ, ಗುರುಗಳನ್ನ ಮತ್ತು ಕ್ರಿಶ್ಚಿಯನ್ ಧರ್ಮದ ಫಾದರ್ನ ಎಲ್ಲರನ್ನು ಕರೆಸಿ ನಮ್ಮ ಮೈಸೂರು ನಗರದಲ್ಲಿ ಎಲ್ಲರೂ ಒಂದು ತಾಯಿಯ ಮಕ್ಕಳು ಅಂತ ಅನ್ನೋ ರೀತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಈ ಇಫ್ತಿಯಾರ್ ಕೂಟದ ಮುಖಾಂತರ ಇಡೀ ಮೈಸೂರು ನಗರಕ್ಕೆ ಸಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಅಂದರೆ ಮೈಸೂರು ನಗರದಲ್ಲಿ ಇವತ್ತವರೆಗ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಎಲ್ಲ ಧರ್ಮದ ನಾವು ಏನು ಬದುಕ್ತಾ ಇದ್ದೀವಿ, ಎಲ್ಲರನ್ನೂ ಒಂದು ತಾಯಿ ಮಕ್ಕಳು ಥರ ನಾವು ಬದುಕ್ತಾ ಇದ್ದೀವಿ. ಮತ್ತು ರಂಜಾನ್ ಈ ತಿಂಗಳು ತುಂಬ ಪವಿತ್ರವಾದಂಥ ತಿಂಗಳು ಮುಸಲ್ಮಾನರಿಗೆ. ಈಗಾಗಲೇ ಎಲ್ಲ ಕಡೆನೂ ನಮ್ಮ ಮೈಸೂರು ನಗರದಲ್ಲಿ ಇಫ್ತಿಯಾರ್ ಕೂಟ ಇರ್ಬೋದು, ಜೊತೆಗೆ ಕಿಟ್ನ ಕೊಡುವಂಥದ್ದು ಇರ್ಬೋದು. ಇದು ಈ ರಂಜಾನ್ ಹಬ್ಬ ಏನು ಸಂದೇಶವನ್ನು ಸಾರ್ತದೆ ಅಂತಂದರೆ, ಮಹಮ್ಮದ್ ಪೈಗಂಬರ್ ಅವ್ರು ಹೇಳ್ದಂಗೆ ತ್ಯಾಗವನ್ನು ಮಾಡಬೇಕು. ತ್ಯಾಗವನ್ನು ಮಾಡೋ ಮುಖಾಂತರ ನಾವು ನಮ್ಮ ಮನುಷ್ಯ ಧರ್ಮಕ್ಕೆ ಅದಕ್ಕೆ ನಾವು ಆ ಗೌರವವನ್ನು ಸಲ್ಲಿಸುವಂಥದ್ದು ಆಗಬೇಕು ಅಂತ ಅನ್ನೋದು ಈ ರಂಜಾನ್ ಹಬ್ಬದ ಸಂದೇಶ. ಹಾಗಾಗಿ ನಮ್ಮ ಮೈಸೂರು ನಗರದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲ ಮುಸಲ್ಮಾನ್ ಬಂದವರು ಈ ತ್ಯಾಗ ಮನೋಭಾವ ಇಟ್ಕೊಂಡು ಎಲ್ಲ ಕಡೆನೂ ಏನು ತ್ಯಾಗವನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಇಫ್ತಿಯಾರ್ ಪಾರ್ಟಿಲಿ ನಮ್ಮ ಗುರುಗಳು ಮತ್ತು ನನ್ನ ಹಿರಿಯ ಸೋದರರಾದಂಥ, ನನ್ನ ಮಾರ್ಗದರ್ಶಕರಾದಂಥ NR ಕ್ಷೇತ್ರದ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಇದ್ದಾರೆ. ಮತ್ತು ನಮ್ಮ KR ಕ್ಷೇತ್ರದ ನಮ್ಮ ಶಾಸಕರು ಅಂತಲೇ ನಾನು ಅವ್ರನ್ನ ಕರಿತೀನಿ, ಸೋಮಶೇಖರ್ ಅವರು ಇದ್ದಾರೆ. ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಮೈಸೂರಿನ ಎಲ್ಲ ನಾಗರಿಕರು ಪಕ್ಷಾತೀತವಾಗಿ ಇವತ್ತು ಈ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲರಿಗೂ ನಾವು ಸಹೋದರತ್ವದಿಂದ ಸಹಬಾಳ್ವೆಯನ್ನು ಮಾಡುವಂಥ ಸಂದೇಶವನ್ನು ತಲುಪಿಸುವಂಥ ವ್ಯವಸ್ಥೆ ಈ ಇಫ್ತಿಯಾರ್ ಕೂಟದಿಂದ ಆಗ್ತೈತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ರಂಜಾನ್ ಹಬ್ಬ ಮುಗಿಯೋವರ್ಗ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ನಿಮ್ಮ ಮುಖಾಂತರ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಪೊಲೀಸ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡಿದ್ದೀನಿ. ರಂಜಾನ್ ತಿಂಗಳಲ್ಲಿ ಯಾವುದೇ ಒಂದು ಗಲಾಟೆ ಗಲಭೆಗಳು ಆಗಿರುವಂಥದ್ದನ್ನ ನಾವೆಲ್ಲೂ ನೋಡಿಲ್ಲ. ಮೈಸೂರು ನಗರದ ಇತಿಹಾಸದಲ್ಲಿ ನಾನು ಹೆಚ್ಚು ಕಡಿಮೆ ರಂಜಾನ್ ಹಬ್ಬದಲ್ಲಿ ಮತ್ತು ರಂಜಾನ್ ತಿಂಗಳಲ್ಲಿ ನಾನು ಮುಸಲ್ಮಾನರ ಜೊತೆಲಿ ಒಂದು 20 ವರ್ಷದಿಂದ ನನ್ನ ಜೊತೆಲೇ ಇರ್ತೀನಿ. ನಮ್ಮ ಮೀನಾ ಬಜಾರಲ್ಲಿ ಏನಿದು ಅಲ್ಲಿ ನಮ್ಮ ವಹಿವಾಟಿದೆ, ವ್ಯಾಪಾರದ ವಹಿವಾಟು ಎಲ್ಲ ನಮ್ಮ ಮುಸಲ್ಮಾನ್ ಬಂದವರು ಮಾಡುವಂಥದ್ದು. ಎಲ್ಲ ದಿನ ಬಿಟ್ಟು ದಿನ ಜಾಗರಣೆ ಮಾಡುವಂಥ ವ್ಯವಸ್ಥೆ ಐತೆ ಈ ರಂಜಾನ್ ತಿಂಗಳಲ್ಲಿ. ಆಗ ನಮ್ಮ ಮುಸಲ್ಮಾನ್ ಬಾಂಧವರು ಮತ್ತು ಎಲ್ಲ ತಾಯಂದಿರುಗಳನ್ನು ಆ ಮೀನಾ ಬಜಾರಲ್ಲಿ ಬಂದರೆ ಅವ್ರಿಗೇನೋ ಒಂಥರ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಕಸ್ಕೊಳ್ಳುವಂಥ ಕೆಲಸವನ್ನು ಕಮಿಷನರ್ಸ್ ಮೇಡಮ್ ಅವ್ರಿಗೂ ಹೇಳಿದ್ದೀನಿ ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಹೇಳಿದ್ದೀನಿ. ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗೂ ನನಗೂ ಒಂದು ಸ್ವಲ್ಪ ಮಾತು ನಡೀತು, ನಾಗೇಶ್ ಅವ್ರಿಗೂ ನನಗೂ. 10:30ಗೆ ರಾತ್ರಿ 10:30 ಆಗ್ತಿದ್ದಂಗೆ ಅಂಗಡಿಯನ್ನು ಮುಚ್ಚಿಸುವಂಥದ್ದು. ನಾನು ಮೊನ್ನೆ ಹೇಳಿದ್ಮೇಲೆ 11 ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ತನ್ವೀರ್ ಸೇಠ್ ಸಾಹೇಬ್ರು ಇದ್ದಾರೆ, ನಮ್ಮ ನಾಯಕರು, ನನ್ನ ಹಿರಿಯ ಸೋದರರು, ಇವ್ರೂ ಆ ಇನ್ಸ್ಪೆಕ್ಟರ್ ಹತ್ರ ಮತ್ತು ಕಮಿಷನರ್ ಸಾಹೇಬ್ರ ಹತ್ರನೂ ಮಾತಾಡಬೇಕು ಮತ್ತು ಈ ಮೀಡಿಯಾ ಮುಖಾಂತರ ಅವ್ರಿಗೆ ತಲುಪುವಂಥ ಕೆಲಸ ಆಗಬೇಕು ಅಂತ
ಬೆಳಗಿನ ಜಾವ 4 ಗಂಟೆವರೆಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಅದನ್ನ ನಮ್ಮ ಪೊಲೀಸ್ನವರು ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಅಂತ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದ್ರೆ ರಂಜಾನ್ ಹಬ್ಬವನ್ನ ತುಂಬಾ ಸಡಗರದಿಂದ ಮತ್ತೆ ತ್ಯಾಗ ಮನೋಭಾವದಿಂದ ಆಚರಣೆ ಮಾಡುವಂತ ಈ ಹಬ್ಬ, ಅದಕ್ಕೆ ಅವಕಾಶವನ್ನ ನಮ್ಮ ಪೊಲೀಸ್ ವ್ಯವಸ್ಥೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಂತೀನಿ. ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ತಿಳಿಸುವಂತ ವ್ಯವಸ್ಥೆ ಆಗ್ಲೇಬೇಕಿದು. ತನ್ವೀರ್ ಸೇಠ್ ಸಾಹೇಬ್ರು ನಮ್ಮ ಕಮಿಷನರ್ ಹತ್ರ DCP ಹತ್ರ ಮಾತಾಡುವಂಥದ್ದು ಆಗ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀನಿ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಮಸ್ಕಾರ. ರಂಜಾನ್ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಇಡೀ ಪ್ರಪಂಚದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರು ಈ ಪವಿತ್ರವಾದಂಥ ದಿನಗಳನ್ನು ಆಚರಣೆ ಮಾಡುವಂಥದ್ದು ನಿಮ್ಮಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೀವಿ. ಉಪವಾಸ ಇದ್ದು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಪ್ರಪಂಚದಲ್ಲಿ ಶಾಂತಿಯುತವಾಗಿ ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾರ್ಥನೆ ಮಾಡುವಂಥ ಸಮುದಾಯ ನಿಮ್ಮದು. ನಿಮಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಇದನ್ನ ಇವತ್ತಿನ ಪರಿಸ್ಥಿತಿನಲ್ಲಿ ರಾಜಕೀಯವಾಗಿ ಬೆರೆಸಿ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದೀವಿ. ಬಹಳ ಮನಸ್ಸು ಬೇಸರ ಆಗುವಂಥದ್ದು, ನೋವು ತರುವಂಥ ಒಂದು ಸಂಗತಿಯನ್ನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಣ್ತಾ ಇರುವಂಥದ್ದು ದುರ್ದೈವದ ಸಂಗತಿ. ಅದಕ್ಕೆ ಯಾರು ಎದೆಗುಂದೋದು ಬೇಡ. ಭಾರತ ದೇಶ, ಭಾರತ ಮಾತೆ ನಮ್ಮ ತಾಯಿ, ನಮ್ಮ ದೇಶ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಭಾರತೀಯರ ಮಕ್ಕಳು. ಆ ಭಾರತ ಮಾತೆಯ ಆಶೀರ್ವಾದದಿಂದ ಎಲ್ಲರೂ ಮುಂದುವರಿಬೇಕು. ಮುಂದುವರಿಸುವಂಥ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡಬೇಕು. ಆ ಸ್ವಬುದ್ಧಿಯನ್ನ ಈ ರಂಜಾನ್ ದಿವಸ ಆ ಹಲ್ಲ ಕೊಡಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಪ್ರಾರ್ಥನೆ. ಮುಂದಿನ ದಿನಗಳಲ್ಲಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಭರವಸೆ ಇದೆ. ನಮ್ಮ ಮೈಸೂರು ಮತ್ತು ರಾಜ್ಯವನ್ನ ಅಧಿಕಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಕೆಲವೇ ದಿನಗಳಲ್ಲಿ ಎನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ. ನಾವೆಲ್ಲರೂ ಅವ್ರ ಜೊತೆ ನಿಲ್ಲೋಣ. ಒಂದಷ್ಟು ಕೆಟ್ಟ ಸಂಗತಿಗಳು ನಡೆದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಬಹಳ ಪ್ರಮುಖವಾಗಿ, ಬಹಳ ವ್ಯವಸ್ಥಿತವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ತನ್ವೀರ್ ಸೇಠ್ ಸಾಹೇಬರಿಗೆ ಇದೆ. ಅದು ಎಲ್ಲರನ್ನೂ ಒಟ್ಟಾರೆ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಯಾರಾದರೂ ಇದ್ರೆ, ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ಅಷ್ಟೊಂದು ಸೂಕ್ಷ್ಮ ಜೀವಿ ಅವರು. ಅವರಲ್ಲಿ ಆ ಗುಣ ಇದೆ, ಅವ್ರ ತಂದೆಯಿಂದ ಬಂದಿರುವಂಥ ಒಂದು ಗುಣ ಅದು. ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥದ್ದು ನನ್ನ ಬಯಸೆ. ಥ್ಯಾಂಕ್ ಯು. ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಪವಿತ್ರ ಮಾಸದ ಶುಭಾಶಯಗಳು. ರಂಜಾನ್ ಮಾಸ ಮುಸಲ್ಮಾನ್ ಬಾಂಧವರು ತಮ್ಮ ದೇಹವನ್ನು ದಂಡಿಸಿ 5 ಬಾರಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನು ತಾವು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ತಮ್ಮನ್ನು ತಾವು ತ್ಯಾಗಕ್ಕೆ ಒಟ್ಕೊಳ್ತಕ್ಕಂಥದ್ದು, ತಮ್ಮನ್ನು ತಾವು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಹಾದಿ ಮಾಡಿಕೊಡ್ತಕ್ಕಂಥದ್ದು ಈ ಪವಿತ್ರ ಮಾಸದಲ್ಲಿ ನಡೆಯುತ್ತೆ. ಅದನ್ನು ನಮ್ಮೆಲ್ಲ ಮುಸ್ಲಿಂ ಬಾಂಧವರು ಕೂಡ ಉಪವಾಸವನ್ನು ಇದ್ದು ದೇವರ ಪ್ರಾರ್ಥನೆಗಳನ್ನ ಮಾಡಿ ಎಲ್ರಿಗೂ ಒಳ್ಳೆಯದನ್ನು ಕೇಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. माशाअल्लाह। तो अब आइए हमारे हल्के नरसिम्हा राजा के रुकन असेंबली तनवीर सेठ और अजीज सेठ ब्लॉक सदर सैयद इकबाल ने इस मौके पर क्या कुछ कहा है, सुनते हैं। मजहबी एतबार से मुसलमानों के लिए एक रहमतों वाला महीना माह रमज़ान हमारे सामने आया है। मग़फ़िरत करने के अशरे में हम आए हैं और साथ ही साथ ये बहुत जल्द हमारे से विदा भी हो जाएगा। लेकिन आप सल्लल्लाहु अलैहि वसल्लम के ऊपर जब कुरान मजीद नाजिल हुई, लैलतुल क़द्र की उस रात की तलाश में हर किसी को माफ़ी मांगने का एक मौका मिले, ये हमारी दुआ है। आज ख़ास तौर से अजीज सेठ ब्लॉक कांग्रेस समिति के सदर जनाब सैयद इकबाल और तमाम अरकान
मिलकर एक ऐसी नशिस्त बनाए हैं जिसमें और मजहबी रहनुमाओं को भी यहाँ एक जगह जमा कर इस्लाम मजहब का जो मायना है, रोज़े और रोज़े के फजीलत जो है इन तमाम चीज़ों पे रोशनी डालने के साथ साथ आज एक माहौल, ईद से पहले एक ईद का माहौल हमारे दरमियान कायम किया है। मैं ख़ास तौर से ये हमारा शहर हज़रत टीपू सुल्तान शहीद रहमतुल्लाह अलैह के सरजमीन में हम सब हिंदू, मुस्लिम, सिख, ईसाई हम सब एक ही जो ख़ानदान के फ़र्द होने के तरीके से हम सब भाई भाई, बहन बहन, इस तरीके से यहाँ हर कोई अपना दुख और सुख बांटते हुए इस सरजमीन को बेहतर से बेहतर एक बगीचा बनाए और हम सब इसके जो बिखरे हुए फूल है सब एक होकर एक अच्छा बेहतरीन सा एक गुलदस्ता बने, मैसूर पूरे हिंदुस्तान में एक मिसाल कायम करें। इस वजह से कि ईसाई मज़हब के रेवरेंड फादर हमारे दरमियान में है, हमारे एमएलए हरीश गौड़ा साहब हैं, एमके सोमशेखर साहब हैं और दीगर अहबाब जितने भी हमारे इस दावत को कबूल कर आए हैं, उन तमाम का मैं शुक्रिया अदा करता हूं और उम्मीद करता हूं कि अगर किसी को ना चोट लगे तो वो दर्द महसूस करने का दिल हमें अल्लाह दे, और इसी तरीके से अगर हमारे ऊपर कोई मुसीबत आए तो हमें उम्मीद करते हैं कि हमारे साथ ये सब हमारे साथ खड़े, जिससे दुख सुख बांटने के साथ हम इसको एक घर का मामला बनाएं, जिससे हम सब खुशियों से है ना इस जिंदगी में हम हमारे मजहबी एतबार से हम हमारे काम को है ना अंजाम दें, वो उनके काम को अंजाम दें, किसी के दरमियान में कोई आपसी इख्तलाफ ना हो, हम सब एक होकर आगे बढ़ें। यही एक मैसेज के साथ आज का ये सिर्फ इफ्तार के एक का रस्म नहीं है, ये मैं समझता हूँ ईद से पहले ईद मिलन का एक माहौल बना है। मैं मुबारकबाद पेश करता हूँ। अस्सलाम वालेकुम वरहमतुल्लाहि व बरकातहू। पहले तो रमज़ान की रोज़दारों को मुबारकबाद दिया तो 15 रोज़े की, और उसके बाद जो जिस ब्लॉक कांग्रेस कमेटी जो मेरे साथ उन्होंने सियासत नहीं देख को, जो मेरे भाइयाँ वो शहीनशाह हो, अफरोज हो, वसीम हो, मुन्ना हो, साकिब हो, कोई भी इन्हों तमाम भी इन्हों सियासतदान है, मैं सियासत के एतबार से भी इनको नहीं देख रहा हूँ। और रही बात इनके साथ मेरा रिश्ता भाया का रिश्ता है इनके साथ, जो मेरे साथ खंदे को खंदा मेरा वो क्या भी चीज़ को मेरे साथ बढ़ चढ़ को आ रही, अल्लाह ताला इनकी भी कमाई में बरकत दे दे, जो हर तरीके से मेरा साथ दिए, उनको तमाम को मेरे दिल से मैं शुक्रिया अदा करता हूँ। आज जो हमें इफ्तार पार्टी करने की वजह क्या को बोले तो एक मैसूर के अंदर जो उदयगिरी के अंदर जो गैर गलत स्टेटमेंट आते थे कि पुलिस डिपार्टमेंट के ऊपर अटैक करे, पुलिस के ऊपर ऐसा करे, वो सब गलत फहमी के अंदर हमारा भाईचारा कायम है वो दिखाने के वास्ते जो इफ्तार पार्टी करे। सो हमें इफ्तार पार्टी के अंदर जो है अल्लाह तनवीर सेठ साहब की सदारत जो भी है, तनवीर सेठ साहब से पूछे बगैर क्या भी करते नहीं, डिपार्टमेंट को बुलाना, पूरे ऑफिसर्स को बुलाना, पूछ उनके साथ राय मशवरा करें, राय मशवरा करने के बाद अच्छा है बुलाओ, एक अच्छा काम हो रहा है, इसके अंदर आदमी को मालूमात होता है कि गलत सही का नतीजा निकलता है, इसमें बहुत अच्छी बात करो, उनको बोलने के बाद हमें करें, नतीजा अच्छा मिला। इंशाल्लाह आने वाले दिनों में इसी तरह हर मुसलमान जहाँ भी करती ज़्यादा से ज़्यादा गैर मुस्लिम्स को बुला को उन्हें दिखाना इसके बारे में कि हमें रमज़ान क्या, इसका एहतराम कैसा करती है, हमें ये सब चीज़ें उनको मालूमात कराना, इसीलिए हमें उनको सब बुला को, एक फादर भी थे, फादर को भी बोले, डिपार्टमेंट पुलिस डिपार्टमेंट पूरा आया था, उनको तमाम को बुला को एक अच्छा एक मैसेज जान दे, मैसूर के अंदर जो गलत फहमी आई वो सब दूर होने को मैं इफ्तार की पार्टी करें। कुल मिलाकर कितने लोग जो है आकर हमें 500 आदमी की दावत करें, हमारे नेक्स्ट और एक दावत है इंशाअल्लाह इसी महीने में। अल्लाह तनवीर सेठ साहब को 99% इसी महीने में लौटा, मिस हुआ तो 1 तारीख के बाद लौस होता। रमजान में अच्छी खुशखबरी, हम मिनिस्टर बनती, मिनिस्टर बनने के बाद
ईद मिलन को एक दावत करने का है। उसमें तमाम जितने भी इसमें इफ्तार पार्टी में मिस हो गई उन तमाम दोस्तों को, मेरे भाइयों को, सबको बुला को एक अच्छे दावत देने के इसमें करेंगे। बेंगलुरु में सूरत में एक शादी माले को बड़ा से बड़ा सबको जगह में बुला को वहां तनवीर सेठ साहब को भी मुबारकबाद दियाल को, तमाम को जितने भी हमारे मैसूर के मुसलमान आई, एनआर क्षेत्र के ज्यादा से ज्यादा जो वोटर्स हैं उनको, और हमारी कांग्रेस पार्टी के जितने भी लीडर्स हैं उनको तमाम को बुला को अच्छा हमारी अच्छे कमेटियां जो मस्जिद कमेटियां हैं, कोसी जी कमेटी है वो कमेटियां को, देवल कमेटी है कोसी भी कमेटी तमाम कमेटियां को बुला को एक अच्छा एक दावत करिए और डिसाइड कर कोई इंशाअल्लाह। हमारा भरोसा है कि आता महीना तमाम के घर में हमारे पार्टी वर्कर्स के खुशी महसूस होती है, तमाम को अपने चेहरे पर ऑटोमेटिक खुशी आती है। जनाब अल्लाह तनवीर सेठ साहब को मिनिस्ट्री मिल रहेगा तो इसका इंतजार था हमना कि हमें कब भी मिनिस्टरों को कार में आती है, हमें जपना देखना होगा। वो अल्लाह ताला इस रमजान में हमारी मुराद पूरी कर रहा है। अल्लाह के ऊपर उम्मीद है इंशाअल्लाह 100% होता।